ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ನಮಸ್ಕಾರ. ಸಾಗರ್ FF ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ರೆಸಿಪಿ ಮಾಡ್ತಾ ಕಜ್ಜಾ ಅಂತ. ತುಂಬಾನೇ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ. ನಾವು ಇದನ್ನ ಬಹು ಬೇಗ ಕಡಿಮೆ ಸಮಯದಲ್ಲೇ ಇದನ್ನ ನಾವು ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾದ್ರೆ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಪ್ಲೇಟ್ ಒಳಗಡೆ 3 ಕಪ್ ಅಷ್ಟು ಮೈದಾವನ್ನ ಹಾಕೊಳ್ತಾ ಇದ್ದೀನಿ. ಮೂರು ಕಪ್ ಮೈದಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋಬೇಕು. ಉಪ್ಪನ್ನ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಹಿಟ್ಟಿಗೆ ಮಿಕ್ಸ್ ಆಗೋ ರೀತಿ ನಾವು ಕಲ್ಸ್ಕೋಬೇಕು. ಈಗ ಇದಕ್ಕೆ 1 ಕಪ್ ಮೈದಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಅಂದ್ರೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ. ಎಣ್ಣೆ ಹಾಕಿದ ನಂತರ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಎಣ್ಣೆ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗೋ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 2 ನಿಮಿಷ ನಾವು ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಉಂಡೆ ಕಟ್ಟದ ಹಾಗೆ ನೋಡ್ಕೋಬೇಕು. ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಉಂಡೆ ಆಗ್ಬೇಕು. ಆಗ ನಮ್ಗೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನ. ಒಂದೇ ಸಾರಿ ನೀರನ್ನ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹೀಗೆ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಹಿಟ್ಟು ಸಾಫ್ಟ್ ಆಗಿ ಬರಬೇಕು. ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ನಾದಬೇಕು. ನೋಡಿ, ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಅನ್ನ ಹಾಕೊಂಡು ಮತ್ತೊಂದ್ಸರಿ ನಾದ್ಕೋಬೇಕಾಗುತ್ತೆ. ಈಗ ಇದನ್ನ ನಾವು ಒಂದು ಬೌಲನ್ನ ಮುಚ್ಚಿ ಒಂದು 15ರಿಂದ 20 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಈಗ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಪಾತ್ರೆ ಇಟ್ಟು 2 ಕಪ್ ಅಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ. ಅದಕ್ಕೆ 2 ಕಪ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು ನಾವು. ನೋಡಿ, ಸಕ್ಕರೆ ಎಲ್ಲ ಕರಗಿ ತರ ನೀರಾಗಿದೆ. ಜಾಸ್ತಿ ಹೊತ್ತು ಪಾಕ ತರ ಏನ್ ಮಾಡ್ಕೊಳ್ಳೋದೇನ್ ಬೇಡ. ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದೇಳೆ ಪಾಕ ಬಂದ್ರೆ ಸಾಕು. ಜಾಸ್ತಿ ಹೊತ್ತೇನು ನಾವು ಇದನ್ನ ನೋಡಿ, ಈ ರೀತಿ ಬಂದ್ರೆ ಸಾಕು ಅಷ್ಟೇ. ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋದೇನು ಬೇಡ. ಈಗ ಇದಕ್ಕೆ ನಾವು ಪಾಕ ರೆಡಿ ಆಗಿದೆ. ಮುಚ್ಚಳ ಮುಚ್ಚಿ ಸ್ಟವ್ ಅನ್ನ ಆಫ್ ಮಾಡಿ ಸೈಡ್ಗೆ ಇಡೋಣ. ಈಗ ನೋಡಿ, 20 ನಿಮಿಷದ ನಂತರ ಈಗ ಮತ್ತೊಂದ್ಸರಿ ನೀಟಾಗಿ ಹಿಟ್ಟನ್ನ ನಾದ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಈ ರೀತಿ ನಾದ್ಕೋಬೇಕು. ನಂತರ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ಚಪಾತಿ ಉಂಡೆಗಳು ಮಾಡ್ತೀವಲ್ಲ, ಆ ರೀತಿ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಇಷ್ಟಪ್ಪ ಉಂಡೆ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ಸಣ್ಣನೂ ಬೇಡ.
ನೋಡಿ ಈ ರೀತಿ ನಾವು ಉಂಡೆಗಳನ್ನು ಮಾಡಿಟ್ಕೋಬೇಕು ಮೊದಲೇ. ನೋಡಿ ಇಷ್ಟು ಉಂಡೆಗಳಾಗಿದೆ. ಈಗ ನಾವು ಚಪಾತಿ ತರ ಇದನ್ನ ಲಟ್ಟಿಸ್ಕೋಬೇಕು. ಸ್ವಲ್ಪ ಹಿಟ್ಟನ್ನು ಹಾಕಿ ನೀಟಾಗಿ ಎರಡೂ ಕಡೆ ಲಟ್ಟಿಸ್ಕೊಳ್ಳೋಣ. ಇದೇನು ಕಷ್ಟದ ಕೆಲಸ ಅಲ್ಲ ಫ್ರೆಂಡ್ಸ್. ನಾವು ಚಪಾತಿ ಯಾವ ರೀತಿ ನಾವು ಲಟ್ಟಿಸ್ಕೊಳ್ತೀವಲ್ವ ಅದೇ ರೀತಿ ಲಟ್ಟಿಸ್ಕೋಬೇಕು. ಅಂದ್ರೆ ಚಪಾತಿಗೆ ನಾವು ಒಂದೇ ಒಂದು ಹಾಕ್ತಿವಿ, ಆದ್ರೆ ಇದಕ್ಕೆ ಮಾತ್ರ 5 ಲೇಯರ್ ಬೇಕಾಗುತ್ತೆ. ನೋಡಿ ಇದೇ ರೀತಿ ನಾವು 5 ಚಪಾತಿಯನ್ನ ರೆಡಿ ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ ನಿಮ್ಗೆ 2 ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಚಪಾತಿ ತರ ಲಟ್ಟಿಸ್ಕೊಂಡು ಇಟ್ಕೋಬೇಕು. ಈ ರೀತಿ ಒಂದೇ ಸಮನಾಗಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ ನಾನು ಈ ರೀತಿ ಎಲ್ಲಾ ಚಪಾತಿ ಉಂಡೆಗಳನ್ನ ಈ ರೀತಿ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಈಗ ನಾವು ಅದನ್ನ ಇವಾಗ ಒಂದು ಲೇಯರ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ನಾವು ಸವರ್ಕೋಬೇಕು ಚಪಾತಿ ಪೂರ್ತಿ. ಈಗ ಅದ್ರ ಮೇಲೆ ಮೈದಾ ಹಿಟ್ಟನ್ನ ಸ್ವಲ್ಪ ಹಾಕೊಂಡು ಅದನ್ನು ಸಹ ಚಪಾತಿನ ಸವರ್ಕೋಬೇಕು ಮೇಲೆ. ಈಗ ಮತ್ತೊಂದು ಲೇಯರ್ ಅನ್ನ ಹಾಕೋಬೇಕಾಗುತ್ತೆ. ಮತ್ತೊಂದು ಲೇಯರ್ ಅನ್ನ ಹಾಕಿ ನಂತರ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಳಿ. ಈಗ ಮತ್ತೊಂದು ಸರಿ ಹಿಟ್ಟನ್ನು ಹಾಕೋಬೇಕು. ಅದನ್ನು ಸವರಿದ ನಂತರ ಮತ್ತೆ ಮತ್ತೊಂದು ಲೇಯರ್ ಅನ್ನ ಹಾಕೋಬೇಕು. ನೋಡಿ ಇದೇ ರೀತಿ ನಾವು ಸೇಮ್ ಪ್ರೊಸೆಸ್ ಅಲ್ಲಿ ಮತ್ತೊಂದು ಲೇಯರ್ ಅನ್ನ ಹಾಕಿ ಎಣ್ಣೆ ಹಾಕಿ ಮತ್ತೆ ಹಿಟ್ಟನ್ನು ಹಾಕಿ ಈ ತರ ಸವರ್ಕೋಬೇಕಾಗುತ್ತೆ. ನೋಡಿ ಈಗ 4 ಲೇಯರ್ ಅನ್ನು ಹಾಕೊಂಡಿದ್ದೀನಿ. ಈಗ 5 ಲೇಯರ್ ಅನ್ನ ಹಾಕಿ ಈಗ ಇದಕ್ಕೆ ಆಯಿಲ್ ಅನ್ನ ಹಾಕೋಬೇಕು. ಸ್ವಲ್ಪ ಆಯಿಲ್ ಹಾಕಿದ ನಂತರ ಇದಕ್ಕೆ ಹಸಿಟ್ಟನ್ನು ಹಾಕೋದೇನು ಬೇಡ, ಮೈದಾ ಹಸಿಟ್ಟು, ಎಣ್ಣೆ ಮಾತ್ರ ಹಾಕಿ ನೋಡಿ ಈಗ ನಾವು ರೌಂಡ್ ಆಗಿ ಸುತ್ಕೋಬೇಕು. ಇದನ್ನ ಈ ರೀತಿ ರೌಂಡಿಗೆ ಮಡ್ಚ್ಕೋಬೇಕು. ನೋಡಿ ಈ ರೀತಿ ನಾವು ಮಡ್ಚ್ಕೋಬೇಕಾಗುತ್ತೆ. ಈಗ ಕೊನೆಯದಾಗಿ ನಾವು ಕೈಯಲ್ಲಿ ಈ ತರ ಪ್ರೆಸ್ ಮಾಡಬೇಕು. ನೋಡಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮತ್ತೊಂದ್ಸರಿ ಪ್ರೆಸ್ ಮಾಡಬೇಕು. ಏನಕ್ಕಪ್ಪ ಈ ರೀತಿ ಮಾಡೋದು ಅಂದ್ರೆ ಅದು ನಾವು ರೌಂಡ್ ಆಗಿ ಸುತ್ತಿರ್ತೀವಲ್ವಾ ಅದು ಬಿಟ್ಕೊಳ್ಳೋದಿಲ್ಲ, ಹಾಗೆ ಇರುತ್ತೆ. ಆತರ ಮಾಡಿಲ್ಲ ಅಂದ್ರೆ ನಾವೇನಾಗ್ಬಿಡುತ್ತೆ ಎಳೆಗಳೆಲ್ಲ ಬಿಟ್ಕೊಬಿಡುತ್ತೆ. ಈ ರೀತಿ ಮೇಲೆ ಪ್ರೆಸ್ ಮಾಡಿಕೊಂಡು ಜಾಸ್ತಿ ಒತ್ತೋದೇನು ಬೇಡ, ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು. ನಂತರ ಇದನ್ನ ಚಾಕುವಿನಿಂದ ಕಟ್ ಮಾಡ್ಕೋಬೇಕು. ಕಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹಿಟ್ಟನ್ನು ಹಾಕೋಬೇಕು ಚಾಕುಗೆ, ಯಾಕಂದ್ರೆ ನೀಟಾಗಿ ಕಟ್ ಆಗುತ್ತೆ ಅದಕ್ಕೋಸ್ಕರ. ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂಬತ್ತು ಕಾಜಾ ರೆಡಿ ಆಗಿದೆ. 5 ಲೇಯರ್ ಚಪಾತಿಗೆ ನೋಡಿ ಈ ತರ ಮೇಲೆ ಒಂದ್ಸರಿ ಪ್ರೆಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಳೆ ಎಳೆಯಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ. ಈಗ ನಾವು ಅದರ ಮೇಲೆ ಸುಮ್ಮನೆ ಆ ರೀತಿ ಈ ತರ ಲಟ್ಟಿಸ್ಕೋಬೇಕು ಅಷ್ಟೇ. ಜಾಸ್ತಿ ಹೊತ್ತೇನು ಪ್ರೆಸ್ ಮಾಡೋದೇನು ಬೇಡ, ಸುಮ್ಮನೆ ಒಂದ್ಸಾರಿ ಈ ತರ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಲೇಯರ್ ಲೇಯರ್ ಆಗಿ. ಇದೇ ರೀತಿ ಎಲ್ಲದನ್ನು ನಾವು ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಬಾಣಲೆಯನ್ನ ಇಟ್ಟು ಎಣ್ಣೆಯನ್ನ ಕಾಯೋದಕ್ಕೆ ಇಡೋಣ. ನೋಡಿ ಈಗ ಎಣ್ಣೆ ಕಾದಿದೆ. ನಾವು ಇದನ್ನ ಲೋ ಫ್ಲೇಮ್ ಅಲ್ಲೇ ನಾವು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆಯಲ್ಲಿ ಹಾಕಿದ ನಂತರ ಒಂದ್ 2 ನಿಮಿಷ ಹಾಗೆ ಬಿಟ್ರೆ ಅದು ಉಬ್ಕೊಂಡು ಮೇಲೆ ಬರುತ್ತೆ. ಹೀಗೆ ಒಂದೊಂದಾಗಿ ಹಾಕೊಳ್ಳಿ. ಇದನ್ನ ಲೋ ಫ್ಲೇಮ್ ಅಲ್ಲೇ ನಾವು ಮಾಡ್ಕೋಬೇಕು. ಒಂದು 5 ನಿಮಿಷದ ನಂತರ ನೀವು ಫ್ಲೇಮ್ ಅನ್ನ ಹೈ ಮಾಡ್ಕೋಬಹುದು. ನೋಡಿ ಈಗ ಮೇಲೆ ಬಂದಿದೆ. ನಾವು ಎರಡೂ ಸೈಡು ಕಲರ್ ಚೇಂಜ್ ಆಗೋವರೆಗೂ ಇದನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಕಲರ್ ಚೇಂಜ್ ಆಗಿದೆ, ಇಷ್ಟಾದ್ರೆ ಸಾಕು. ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಸೀದೋಗ್ಬಿಡುತ್ತೆ ತುಂಬಾ ಹೊತ್ತು ಮಾಡಿದ್ರೆ. ಈಗ ಇದನ್ನ ನಾವು ಸಕ್ಕರೆ ಪಾಕದಲ್ಲಿ ಹಾಕೊಳ್ಳೋಣ. ಇದನ್ನ ನಾವು ಸಕ್ಕರೆ ಪಾಕದಲ್ಲಿ ಹಾಗೆ ಬಿಡಬಾರ್ದು, ಇದನ್ನ ಸಕ್ಕರೆ ಪಾಕದಲ್ಲಿ ಒತ್ತಿ ಹಿಡಿಬೇಕು. ಒಂದು 5 ನಿಮಿಷ ಹೀಗೆ ಸಕ್ಕರೆ ಪಾಕ ಹೀರ್ಕೊಳ್ಳೋವರೆಗೂ ನಾವು ಇದನ್ನ ಕಲಿಸ್ತಾ ಇರಬೇಕು. ಈಗ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಬಿಡೋಣ. ಈಗ ನೋಡಿ ಮತ್ತೊಂದಷ್ಟು ಮಡತ ಕಜ್ಜಾಯಗಳನ್ನ ಹಾಕೊಳ್ತಾ ಇದ್ದೀನಿ. ಸೇಮ್ ಇದನ್ನು ಹಾಗೆ ಒಂದು 5 ನಿಮಿಷ ನಾವು ಇದನ್ನ ಸಕ್ಕರೆ ಪಾಕ ಹೀರ್ಕೊಳ್ಳೋದಕ್ಕೆ ಬಿಡಬೇಕು. 5 ನಿಮಿಷದ ನಂತರ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಸಪರೇಟ್ ಆಗಿ ಒಂದು ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಬಿಡ್ಬೇಕು. ಜಾಸ್ತಿ ಹೊತ್ತು ಸಕ್ಕರೆ ಪಾಕದಲ್ಲೇ ಇಟ್ಟರೆ ಏನಾಗುತ್ತಂದ್ರೆ ಇದು ಸಾಫ್ಟ್ ಆಗಿಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ, ಆಗ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ ಈ ರೀತಿ ಸಕ್ಕರೆ ಪಾಕದಿಂದ ನಾವು ಸಪರೇಟು ಪ್ಲೇಟ್ ಅಲ್ಲಿ ಹಾಕೋಬೇಕಾಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಒಂದು ರೆಸಿಪಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ರೆಸಿಪಿ ಇದು. ಮನೆಯಲ್ಲಿ ಫ್ರೀ ಇದ್ದಾಗ ಮಕ್ಕಳಿಗೆ ಈ ರೀತಿ ಒಂದು ರೆಸಿಪಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಡತ ಕಾಜಾ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.